ಫೇಮಸ್ ಆಗಿರುವಂತಹ ಒಂದು ಮೆಸ್ ಇದೆ, ಆಂಟಿ ಮೆಸ್ ಅಂತಲೇ ಅದ್ರ ಹೆಸರು. ಅದ್ರ ಜೊತೆಗೆ ಅದ್ರ ಹೆಸರು ಬಂದ್ಬಿಟ್ಟು ಮೇಘನಾ ಮೆಸ್ಸು. ಬಟ್ ಆಂಟಿ ಮೆಸ್ ಹೋಟೆಲ್ ಅಂತಾರೆ ಇದೊಂದು ಫೇಮಸ್ ಆಗಿದೆ. ಅಂದರೆ 32 ವರ್ಷದಿಂದ ಈ ಹೋಟೆಲ್ನ ನಡ್ಸ್ಕೊಂಡು ಬರ್ತಾರೆ. ಅಂದರೆ ಹೋಟೆಲ್ ಅಂದರೆ ಈ ಮೆಸ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ಅಲ್ಲದೆ ಇನ್ನೊಂದೇನಪ್ಪ ಅಂದರೆ ಇದಿರೋದು ಯಾವುದೋ ಮೇನ್ ರೋಡಲ್ಲ, ಇದಿರೋದು ಗಲ್ಲಿ ರೋಡಲ್ಲಿ. ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಮೇಘನಾ ಮೆಸ್ ಅಂತ ಹಾಕಿಲ್ಲ ಅಂದರೆ ಆಂಟಿ ಮನೆ ಊಟ ಅಂತ ಹಾಕಿ ನಿಮಗೆ ಆ ಲೊಕೇಶನ್ ಬಂದುಬಿಡುತ್ತೆ. ಮೀಲ್ಸ್ ಇದೆ, ಅದೇ ರೀತಿ ಮುದ್ದೆ ಮೀಲ್ಸ್ ಇದೆ, ಮಟನ್ ಇದೆ. ಮಟನ್ನು ಮತ್ತು ಚಿಕನ್ನು ಇಲ್ಲಿ ತುಂಬಾ ಫೇಮಸ್ಸು. ಕೆಲವೊಂದೆಲ್ಲ ಮನೇಲೆಲ್ಲ ನಾರ್ಮಲಾಗಿ ಮಾಡ್ತಾಯಿರ್ತಾರೆ, ವಾರದಲ್ಲಿ 2 ಸತಿ 3 ಸತಿ ಎಲ್ಲ ಚಿಕನ್ನು ಮಟನ್ ಎಲ್ಲ ಮಾಡ್ತಾಯಿರ್ತಾರೆ. ಆ ರೀತಿಯೇ ಇವರು ಮಾಡಿಕೊಡ್ತಾರೆ. ಅದೇ ರೀತಿ ನಮಗೇನಾದ್ರು ಇಲ್ಲಿ ತಿಂದುಬಿಟ್ರೆ ಮನೆ ಊಟ ಮಾಡ್ದಂಗೆ ನಮಗನ್ಸುತ್ತೆ. ಬನ್ನಿ ನಾವು ಕೂಡ ತಗೊಂಡ್ಬಿಟ್ಟು ಅದೇ ರೀತಿ ಇವ್ರನ್ನ ಮಾತಾಡ್ಸೋಣ, ಆಂಟಿನ ಮಾತಾಡ್ಸೋಣ. ಎಸ್ಪೆಷಲಿ ಆಂಟಿನೇ ಫೇಮಸ್ ಇಲ್ಲಿ, ಆಂಟಿನ ಮಾತಾಡ್ಸೋಣ. ಅದೇ ರೀತಿ ಎಲ್ಲರೂ ಕೂಡ ಬನ್ನಿ ಏನಾದರೂ ಒಂದು ತಗೊಳ್ಳೋಣ, ತಿನ್ನೋಣ, ಟೇಸ್ಟ್ ಹೇಗಿದ್ದು ಕೇಳೋಣ. ಅದೇ ರೀತಿ ಯಾರಾದರೂ ಅವ್ರನ್ನೂ ಮಾತಾಡ್ಸೋಣ, ಆಂಟಿನ ಮಾತಾಡ್ಸೋಣ. ಬನ್ನಿ. ಪ್ರಕಾಶ್ ಅಂತೇಳಿ ಮೇಘನಾ ಮೆಸ್ ಬಾರ್ ಆಂಟಿ ಮೆಸ್ ಅಂತೇಳಿ ಕರೀತಾರೆ. SR ನಗರದಲ್ಲಿದೆ. ಮತ್ತು ನಾನ್ ವೆಜ್ ಅಂತೂ ಸೂಪರ್ ಅಲ್ಟಿಮೇಟಾಗಿ ಮಾಡ್ತಾರೆ. ತಲೆ ಮಾಂಸ, ಬೋಟಿ ಇರ್ಬೋದು, ಬೋಟಿ ಗೊಜ್ಜು ಅಲ್ಟಿಮೇಟ್ ಇದು. ಮತ್ತು ಚಾಪ್ಸು, ಮಟನು, ಫಿಶ್ಶು ತುಂಬ ಅದ್ಭುತವಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ. ಎಷ್ಟು ದಿನದಿಂದ ಬರ್ತಾಯಿದ್ದೀರಾ? ನಾನು ವೀಕ್ಲಿ ಒಂದು ಸತಿ ಬರ್ತಾಯಿರ್ತೀನಿ. ಸುಮಾರು ಒಂದು 5-6 ತಿಂಗಳಿಂದ ಬರ್ತಾಯಿದ್ದೀನಿ. ಈಗ ನನ್ನ ಫ್ರೆಂಡ್ಸ್ ಹೇಳಿದ್ರು ಇದು ಊಟ ಚೆನ್ನಾಗಿದೆ ಅಂತೇಳಿ. ಹಾಗಾಗಿ ವೀಕ್ಲಿ ಒಂದು ನಾವು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿರುತ್ತೆ. ಅಷ್ಟೊಂದೇ ರೇಟೇ ಇಲ್ಲ. ಏನು ತೊಗೊಂಡಿದ್ದೀರಿ ಇವತ್ತು? ಈಗ ಚಾಪ್ಸು, ಮುದ್ದೆ ಮತ್ತು ಎಲೆ ಮಾಂಸ ಬೋಟಿ. ಮಾಂಸ ಬೋಟಿ ನಿಮಗೆ ಯಾವ್ದು ತುಂಬ ಇಷ್ಟ? ಇಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಬೋಟಿ ಗೊಜ್ಜು ಮತ್ತು ಚಾಪ್ಸ್ ಚೆನ್ನಾಗಿರುತ್ತೆ. ಅದು ಅಲ್ಟಿಮೇಟ್ ಅಂದರೆ ಬೋಟಿ ಗೊಜ್ಜು ಚೆನ್ನಾಗಿರುತ್ತೆ. ಬರ್ತಿದೆ ಸರ್, ಬರ್ಬೋದು, ಆರಾಮಾಗಿ ಬರ್ಬೋದು. ಮಟನ್ ಚಾಪ್ಸ್ ಅಂತೂ ಸೂಪರ್ ಇದೆ. ಒಳ್ಳೆ ಟಗರು ಮಾಂಸನೇ ಹಾಕ್ತಾರೆ ಇವರು. ಬೋಟಿ ಗೊಜ್ಜು ಅಷ್ಟೇ ಚೆನ್ನಾಗಿರುತ್ತೆ. ರೆಕಮೆಂಡಬಲ್ ಪ್ಲೇಸ್ ಯಾರಿಗಾರು ಹೇಳ್ಬೋದು, 100% ಹೇಳ್ಬೋದು. ಸರ್ ನಮಸ್ತೆ. ಹೇಳಿ ಸರ್. ಆ್ಯಕ್ಚುಲಿ ತುಂಬ ಕ್ರೌಡ್ ಚೆನ್ನಾಗಿದ್ದಾರೆ. ಸೊ ಏನಂತ ವಿಶೇಷ ಸರ್ ಇದು ಈ ಮೆಸ್ಸಲ್ಲಿ? ಯಾಕಂದರೆ ಮೆಸ್ಗಳು ತುಂಬ ಕಡೆ ಇರುತ್ತೆ. ಬಟ್ ವಿಶೇಷ ಏನಿಲ್ಲ ಸರ್, ಟೇಸ್ಟೇ ವಿಶೇಷ. ಟೇಸ್ಟ್ ಇಲ್ಲ ಅಂತಂದರೆ ಜನ ಬರಲ್ಲ, ಟೇಸ್ಟ್ ಇದ್ದರೆ ಜನ ಬರ್ತಾರೆ. ಎಷ್ಟು ದಿನದಿಂದ ಬರ್ತಾ ಇದ್ದಾರೆ ಇಲ್ಲಿ? ನಾನು ಈ ಏರಿಯಾ ಶಿಫ್ಟ್ ಆಗ್ಬಿಟ್ಟು 4 ಇಯರ್ ಆಯಿತು, 4 ಇಯರ್ಸ್ ಆಯಿತು. 4 ಇಯರ್ಸಲ್ಲಿ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತೀವಿ. ಫ್ರೆಂಡ್ಸು ಆಲ್ಮೋಸ್ಟ್ ಬರ್ತೀವಿ ಫ್ರೆಂಡ್ಸ್ ಜೊತೆ. ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಏನು ತೊಗೋತೀರಾ ಬಂದರೆ? ಮೈನು ಜಾಸ್ತಿ ಚಪಾತಿ ಊಟ ತೊಗೊಂಡ್ಬಿಡ್ತೀವಿ ನಾವು. ಚಪಾತಿ, ಪೊಲೀಸು, ಚಿಕನ್ ಗ್ರೇವಿ, ಕಬಾಬು, ಲಾಲಿಪಾಪು ಯಾವ್ದು ಬೇಕಾದ್ರೂ ತೊಗೊಬೋದು. ನೀವು ಟೇಸ್ಟ್ ಮಾಡ್ಬೋದು. ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಯಾವುದು ಏನೋ ಕಡಿಮೆ ಆಗೈತೆ ಏನೋ ಇಲ್ಲ, ಒಳ್ಳೆ ಟೇಸ್ಟ್ ಕೊಡ್ತಾರೆ. ಮನೆ ಊಟ ಥರ ಇರುತ್ತೆ. ಸೇಮ್ ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಹಂಗೆ ಇರುತ್ತೆ. ಓಕೆ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಮನೆಗಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು ಬೇಕಾದ್ರೆ. ಅಷ್ಟು ಚೆನ್ನಾಗಿರುತ್ತೆ. ದುಡ್ಡು ಏನು ಕೊಡೋ ದುಡ್ಡಿಗೆ ಬೇರೆ ಕಡೆಗೆ ಹೋಲ್ಸ್ಕೊಂಡ್ರೆ ತುಂಬ ಕಡಿಮೆ ಇಲ್ಲಿ, ತುಂಬ ಕಡಿಮೆ. ಬೇರೆ ಕಡೆ ಹೋದರೆ ಇದಕ್ಕಿಂತ ಡಬಲ್ ರೇಟ್ ಇರುತ್ತೆ ಆಲ್ಮೋಸ್ಟ್. ಅಂದರೆ ಸ್ವಲ್ಪ ರೋಡು ಕಿರಿದಾಗೈತೆ ಅಷ್ಟೇ ಇಲ್ಲಿ ಬರಲಿಕ್ಕೆ. ಅದು ಬಿಟ್ಟರೆ ಎಕ್ಸ್ಟ್ರಾಡಿನರಿ ಹೋಟ್ಲು ನೋ ಡೌಟಿಂದ. ಅಂದರೆ ಏರಿಯಾದಲ್ಲಿ ಫುಲ್ ಫೇಮಸ್ ಆಗಿದೆ ಇದು. ಈಗ ನೋಡಿ, ಅಂದರೆ ಮೇನ್ ರೋಡ್ಗೆ ಒಂದೊಂದರಲ್ಲಿ ಹೋಟೆಲ್ ಇರುತ್ತೆ. ಹೌದು, ಅಲ್ಲಿ ಒಂದ್ಸತಿ ಜನ ಹೋಗೋದು ಬರೋದು ಅದ್ರ ಮೇಲೆ ಇರುತ್ತೆ. ಬಟ್ ಇಲ್ಲಿ ಸಂದಿಲಿ ಹುಡ್ಕೊಂಡು ಬರ್ತಾರಲ್ಲ ಅಂತ ರೀಸನ್ ಅದೇ ಸರ್, ಬಾಯಿಂದ ಬಾಯಿ ಮಾರ್ಕೆಟಿಂಗ್ ಆಗಿರೋದು ಇದು. ಯಾವುದೋ ಈಗ ಏನೋ ನಾನು ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟು ದೊಡ್ಡದಾಗಿ ಡೆಕೋರೇಷನ್ ಮಾಡ್ಬಿಟ್ಟು ಮಾಡಿರೋದಲ್ಲ. ನೀವು ಹೋಟ್ಲು ನೋಡಿ ಹೆಂಗಿದೆ ನೋಡೋಕ್ಕೆ, ಜನ ನೋಡಿ ಹೆಂಗಿದ್ದಾರೆ. ಜನ ಟೇಸ್ಟ್ ಹುಡಿಕೊಂಡು ಇದ್ದಾರೆ. ನೀವು ಹೋಟ್ಲು ಡೆಕೋರೇಷನ್ ಮಾಡಿಬಿಟ್ರೆ ಜನ ಇರಲ್ಲ. ಟೇಸ್ಟ್ ಇಲ್ಲದೆ ಡೆಕೋರೇಷನ್ ಮಾಡ್ಬಿಟ್ಟು ಏನು ಪ್ರಯೋಜನ? ಹಂಗಿದೆ. ಸೊ ಹಾಗಾಗಿ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿ ಕೊಟ್ಟರೆ ಎಲ್ಲಿದ್ರೂ ಬರ್ತಾರೆ. ಮೈನ್ ಅದು. ನೀವು ರೋಡಲ್ಲಾರ ಇರ್ರಿ, ಮೇನ್ ರೋಡಲ್ಲಾರ ಇರ್ರಿ, ಸಬ್ ರೋಡಲ್ಲಿ ಇರ್ರಿ. ನೋಡಿ ಇದು 10 ರೋಡು ಇಲ್ಲ ಇಲ್ಲಿ. ಈ ರೋಡಲ್ಲಿ ಮೆಶ್ ಐತೆ ನೋಡಿ, ಹೆಂಗೈತೆ. ಆಂಟಿ ಹೋಟ್ಲು ಅಂದರೆ ಫೇಮಸ್ ಇಲ್ಲಿ. ಓಕೆ, ಜನ ಹುಡಿಕೊಂಡು ಬರ್ತಾರೆ. ಆಂಟಿ ಅದೇನದು ಕೈಮಾ ಉಂಡೆನಾ? ಇದು ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತಾ ಇದು? 36 ವರ್ಷ. ಅವಾಗಿಂದ ನೀವೇ ಹೇಗೆ ಸ್ಟಾರ್ಟ್ ಮಾಡಿದ್ದು? ಹೇಗೆ ಸ್ಟಾರ್ಟ್ ಮಾಡಿದ್ದು? ಜೀವನ ಮಾಡೋದು ಬೇಕಲ್ವಾ? ಇದೇ ಜಾಗದಲ್ಲಿ ಇದೆ ಅವಾಗಿಂದ? ಹೌದು ಸರ್, ಇದೇ ಜಾಗ ಇದೇ ಇದೆ. ನಿಮ್ಮದು ನೇಟಿವ್ ಯಾವುದು ಊರು ಆಂಟಿ? ಊರು ಯಾವುದು ಆಂಟಿ? ಬೆಂಗಳೂರು. ಇಲ್ಲೇನಾ? ಎಲ್ಲ ಇಲ್ಲೇ. ಏನೇನೆಲ್ಲ ಸಿಗುತ್ತೆ ಇಲ್ಲಿ? ಮಟನ್ ಚಾಪ್ಸು, ಮಟನ್ ಫ್ರೈ, ಬೋಟಿ ಫ್ರೈ, ಚಿಕನ್ ಫ್ರೈ, ಕಬಾಬು, ಲಾಲಿಪಾಪು, ಬಿರಿಯಾನಿ ರೈಸ್. ನಿಮ್ಮಲ್ಲಿ ಫೇಮಸ್ ಜಾಸ್ತಿ ಯಾವುದು? ಫೇಮಸ್ ಯಾವುದು ಜಾಸ್ತಿ? ಮಟನ್ ಫ್ರೈ, ಮಟನ್ ಚಾಪ್ಸು, ಮುದ್ದೆ. ಅಲ್ಲ, ಇಲ್ಲಿ ಇದರಲ್ಲಿ ಏರಿಯಾದಲ್ಲಿ ಇಟ್ಕೊಂಡ್ರು ಕೂಡ ಇಷ್ಟು ಜನ ಬರ್ತಾರೆ. ಏನು ಕಾರಣ? ಸೀಕ್ರೆಟ್
ಮತ್ತೆ ಎಲ್ಲ ಇಲ್ಲಿ ಎಲ್ಲೂ ಕೆಲಸಗಾರ ಇಟ್ಕೊಂಡು ಎಲ್ಲ ಮನೆ ಮಂದಿನೇ ಮಾಡ್ತಾ ಇದ್ದೀರಾ? ಎಲ್ಲ ಮನೆ ಬಂದಿದೆ ಸರ್, ಹೊರಗ್ನವ್ರು ಯಾರು ಇಲ್ಲ. ಹೌದು. ಯಾರು ಇಲ್ಲ. ಯಾರು ಇಲ್ಲ, ಪಾತ್ರೆ ತೊಳೆಯಕ್ಕೆ ಮಾತ್ರ ಇದ್ದಾರೆ, ಇಲ್ಲೆಲ್ಲ ಮನೆಯವರು. ಹೆಂಗೆ ಸಪೋರ್ಟ್ ಮನೆಯವರೆಲ್ಲ ಈಗ ಮನೆಯವರೆಲ್ಲ ಯಾವ ಥರ ಕೋಆಪರೇಟ್ ಮಾಡ್ತಾರೆ? ಯಾವ ಸಪೋರ್ಟ್ ಇದೆ ನಿಮಗೆ ಮನೆಯವರಲ್ಲಿ? ಎಲ್ಲ ಮಕ್ಕಳು, ಸೊಸೆದಿರು, ತಮ್ಮನ ಹೆಂಡ್ತಿದಿರು, ಮೊಮ್ಮಕ್ಕಳು ಎಲ್ಲ ಹೆಣ್ಮಕ್ಳು ಇದ್ದಾರೆ ಅಂತ ಕೇಳ್ಬಿಟ್ಟೆ ಇಲ್ಲಿ. ಎಲ್ಲ ಇದ್ದಾರೆ. ಅವ್ರ ಫಸ್ಟ್ ಮಾತಾಡಿದವರು ಇವತ್ತಿನ ಕಾಲದಲ್ಲಿ ಒಂದು ಫ್ಯಾಮಿಲಿ ಇದ್ರೆ ಅಪ್ಪ ಅಮ್ಮನ್ನೇ ಹೊರಗಡೆ ಇರ್ತಾರೆ, ಅಂಥವ್ರು ನೀವು ಇಷ್ಟು ಕುಟುಂಬದಲ್ಲಿ ಮಾಡ್ತಾ ಇದ್ದೀರಾ, ಎಷ್ಟು ಖುಷಿ. ಅದು ಏರು ಬೇರೆ ಇದ್ದೇ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ಇಷ್ಟು ದಿವಸ ಆಂಟಿ ಮನೆ ಊಟ ಆಗಿ ಇನ್ನೇನು ಅಜ್ಜಿ ಮನೆ ಊಟ ಅಂತ ಇಲ್ಲ ಕರಿಬೇಕು. ಇಲ್ಲ ಇಲ್ಲ, ಆಂಟಿ ಮನೆ ಊಟ. ಹಾಗೆ ಕರೆಯೋದು ಆಂಟಿ ಮನೆ ಊಟ. ಮೇಘನ ಮೆಸ್ ಅಂತ ಬೇಗನೆ ಇಟ್ಟಿರೋದು. ಮೆಸ್ ಹೆಸರು ಇದೆ. ಆಗಿದೆ. ಮೇಘನ ಮೆಸ್ ಕರೆಯೋದೆಲ್ಲ ಆಂಟಿ ಮೆಸ್, ಆಂಟಿ ಮನೆ ಊಟ ಅಂತಾನೆ ಕರೆಯೋದು. ಈಗ ಗೂಗಲ್ ಎಲ್ಲ ಹೊಡೆದ್ರು ಆಂಟಿ ಮೆಸ್ ಅಂತ ಹೊಡೆದು ನಿಮ್ಮದೇ ತೋರಿಸಿದ್ದು ಇಲ್ಲಿಗೆ ಬಂದ್ಬಿಡುತ್ತೆ, ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೀರಾ. ಇಲ್ಲ ನಾನ್ ವೆಜ್ ಭಗವಂತನ ಆಶೀರ್ವಾದ. ನಾನ್ ವೆಜ್ ಎಷ್ಟೆಲ್ಲ ಮಾಡ್ತೀರಾ ಸರ್ ನಾನ್ ವೆಜ್ ಎಷ್ಟೆಲ್ಲ ಮಾಡ್ತೀರಾ? ಅದು ಎಷ್ಟು ಜನಕ್ಕೆ ಆಗುತ್ತೆ? ಎಷ್ಟು ಜನಕ್ಕೆ? ಒಂದು 500. ದಿನ ಅಷ್ಟು ಬಂದೇ ಬರ್ತಾರೆ. ಒಂದು ಯಾವತ್ತು ಆಫ್ ಇರೋದು, ಯಾವತ್ತು ಕ್ಲೋಸ್ ಇರುತ್ತೆ? ಸೋಮವಾರ ನಾನ್ ವೆಜ್ ಇರಲ್ಲ, ವೆಜ್ ಅಷ್ಟೇ, ವೆಜ್ ಅಷ್ಟೇ, ಆಮ್ಲೆಟ್ ಇರುತ್ತೆ. ಭಾನುವಾರ ರಜಾ. ಭಾನುವಾರ ವೆಜ್. ಇನ್ನು ಮಂಗಳವಾರದಿಂದ ಶನಿವಾರದವರೆಗೂ ನಾನ್ ವೆಜ್ ಇದ್ದೇ ಇರುತ್ತೆ. ಅಲ್ಲಿ ಟೈಮಿಂಗ್ಸು ಟೈಮಿಂಗ್ಸು 1 ರಿಂದ 4. ನಾನ್ ವೆಜ್ಜು 2:30, 3 ಖಾಲಿ ಆಗ್ಬಿಡುತ್ತೆ. 4 ಗಂಟೆ ಮೇಲೆ ಮತ್ತೆ ಇಲ್ಲ ಕ್ಲೋಸು, ಕಂಪ್ಲೀಟ್ ಕ್ಲೋಸು. ವೆಜ್ ಇರುತ್ತೆ, ಯಾರೋ ಒಬ್ಬೊಬ್ರು ಬರ್ತಾ ಇರ್ತಾರೆ. ನಾನ್ ವೆಜ್ ಇರಲ್ಲ, ನಾನ್ ವೆಜ್ ಎಷ್ಟು ಬೇಕಾಗುತ್ತೆ ಅಷ್ಟೇ ಬರ್ತಾರೆ. ಖಾಲಿ ಆಗ್ಬಿಡುತ್ತೆ. ಹಂಗಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡೋದು. ಜಾಸ್ತಿ ಮಾಡೋದಿಲ್ಲ, ನಾವು ಎಷ್ಟು ಬೇಕೋ ಅಷ್ಟೇ ಮಾಡೋದು. ದಿನ ಎಷ್ಟು ಮಾಡ್ತಾರೆ ಅಷ್ಟೇ. ಅಷ್ಟೇ ಮಾಡೋದು. ಮುದ್ದೆ ಎಲ್ಲ ಮುದ್ದೆ ಎಲ್ಲ ಮಾಮೂಲಿ ಮಾಡ್ತೀವಿ, 200-300 ಮುದ್ದೆ ಎಲ್ಲ ಮಾಡ್ತೀವಿ. ಅಲ್ಲಿ ಮುದ್ದೆ ಮಾಡೋದು ನೋಡಿದ್ರು ಆಂಟಿ ಸ್ವಲ್ಪನೇ ಮಾಡ್ತೀರಾ? ಯಾಕೆ ಸ್ವಲ್ಪ ಬ್ಯಾಚ್ ಮಾಡ್ತಾ ಇರ್ತೀರಾ? ಸ್ವಲ್ಪನೇ ಮಾಡ್ತಾ ಇರ್ತೀರಾ ಪಾರ್ಸಲ್ ತಗೊಂಡ್ರೆ ಹಾಗಾಗಿ ಅವ್ರಿಗೆ ಅಂತ ಮತ್ತೆ ಬಿಸಿ ಬಿಸಿ ಇರಲಿ ಅಂತಲ್ಲ, ಯಾಕಂದ್ರೆ ಸ್ವಲ್ಪನೇ ಮಾಡ್ತಾ ಇರ್ತೀರಾ? ತಗೊಂಡು ಚೆನ್ನಾಗಿತ್ತು. ಏನಂದ್ರೆ ಒಂಥರ ತುಪ್ಪ ಬೆಣ್ಣೆ ಇಲ್ಲ ಅಂತ. ಅದು ನಾವು ಮುದ್ದೆಗೆ ಅಂತ ಹಾಕಲ್ಲ, ನಾವು ಖಾರ ಎಲ್ಲ ರುಬ್ಬಿರ್ತೀವಲ್ವಾ, ಕೈಯೆಲ್ಲ ನಮ್ಗೊಂಥರ ಆಗ್ಬಿಟ್ಟಿರುತ್ತೆ. ಬಿಸಿ ಮುದ್ದೆ ಮುಟ್ಟಿದ್ರೆ ಕೈ ಹಾಳಾಗುತ್ತೆ ಅಂತ ಕೈಗೆ ಹಚ್ಕೊಡೋದು ನಾವು, ಮುದ್ದೆಗೆ ಅಂತ ಏನು ಹಾಕಲ್ಲ. ಚೆನ್ನಾಗಿ ಆಂಟಿ ಅಲ್ಲಿ ಏನಿದೆ ಒಂದು 2 ತೋರಿಸ್ಬಿಡಿ. ನೋಡಿ ನೋಡಿ ಹಂಗೆ ಬಾಪು. ಅಷ್ಟೊಂದು ಬೇಡ, ಐಡಿಯಾ ರೈಸ್ ಇಲ್ಲ, ಯಾಕೆ ಹತ್ರ ಚಾನ್ಸು ಸರ್. ಹಂಗೆ ಎತ್ತು ಚಿಕನ್ ಚಾಪ್ಸ್ ಅದು ಮಟನ್ ಚಾಪ್ಸ್. ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಇದು. ಇದು ಬಂದ್ಬಿಟ್ಟು ಚಿಕನ್. ಇವತ್ತು ಗುರುವಾರ ಸ್ವಲ್ಪ ಕಡಿಮೆ. ಹಾಂ ಹಾಂ ಮಂಗಳವಾರ, ಬುಧವಾರ, ಶುಕ್ರವಾರ ಜಾಸ್ತಿ ಇದೆ. ಓಕೆ. ಮಟನ್ ಫ್ರೈ. ಆಲ್ಮೋಸ್ಟ್ ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? 1 ಗಂಟೆ ಸರ್. ಅಲ್ಲ ಅಡುಗೆ ಅಡುಗೆ ನಾವು 9 ಗಂಟೆ ಮೇಲೆ. 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಎಲ್ಲರೂ ಬರೋದೇ 9 ಗಂಟೆ, ಮಕ್ಕಳೆಲ್ಲ. ಅಂದರೆ ಒಂದು 4 ಗಂಟೆವರೆಗೂ ನಿಮ್ಗೆ ರೆಸ್ಟೇ ಸಿಗಲ್ಲ. ಹೌದು ಸರ್, ಆಮೇಲೂ ರಸ್ಟ್ ಇರಲ್ಲ. ತರಕಾರಿ ನಾಳೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ, ಹಾಗಾಗಿ ಎಲ್ಲ ಓಕೆ.